ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಉಳ್ಳಾಲ ಶಾಖೆಯ ಉದ್ಘಾಟನಾ ಸಮಾರಂಭ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂಪನ್ನಗೊಳ್ಳಲಿದೆ. ಇಂದಿನ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಯು ಟಿ ಖಾದರ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಸರ್ ತಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮಂಗಳೂರಿನ 9ನೇ ಶಾಖೆ, ಹುಬ್ಬಳ್ಳಿಯ 52ನೇ ಶಾಖೆ ಹಾಗೂ ಕರ್ನಾಟಕದ 96ನೇ ಶಾಖೆ ನಾವಿಂದು ಉದ್ಘಾಟನೆಗೊಳ್ಳಲಿದೆ. ನಮ್ಮ ಉಳ್ಳಾಲದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಶಾಖೆ ಉದ್ಘಾಟನೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ 9ನೇ ಶಾಖೆ, ಹುಬ್ಬಳ್ಳಿ ಝೋನ್ನ 52ನೇ ಶಾಖೆ ಹಾಗೂ ಕರ್ನಾಟಕದ 96ನೇ ಶಾಖೆ ಇಂದು ಸಂಪನ್ನಗೊಳ್ಳಲಿದೆ. ಖಾದರ್ ಫರೀದ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅದೇ ರೀತಿ ಕಟ್ಟಡದ ಮಾಲೀಕರಾದ ನವೀನ್ ಚಂದ್ರ ಶೆಟ್ಟಿ ಅವರು ನಮ್ಮೊಂದಿಗೆ ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಚಿತ್ ಡಿಸೋಜಾ, ಝೋನಲ್ ಮ್ಯಾನೇಜರ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಈಗ ದೀಪ ಬೆಳಗಿಸಬೇಕಾಗಿ ಶಾಖೆ ವಿದ್ಯುಕ್ತವಾಗಿ ಶ್ರೀ ಯು ಟಿ ಖಾದರ್ ಅವರಿಂದ ಉದ್ಘಾಟನೆಗೊಂಡು ಈಗ ದೀಪ ಬೆಳಗಿಸಬೇಕಾಗಿ ವೇದಿಕೆ ಮೇಲೆ ಗಣ್ಯರನ್ನು ಕೇಳಿಕೊಳ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮ್ಮ ಸೋಮ ಜ್ಯೋತಿರ್ಗಮಯ ಈ ಸುಂದರ ಕಟ್ಟಡವನ್ನು ನಮಗೆ ನೀಡಿದ್ದಾರೆ. ಉದಯ ವಿಜಿ ಕಾಂಡಿಮೆಂಟ್ಸ್ ದೀಪ ಬೆಳಗಿಸಲು ನಮಗೆ ಸಹಕರಿಸಿ. ಬ್ರಾಂಚ್ ಮ್ಯಾನೇಜರ್ ಅರುಣ್ ಅಬ್ರಾಹಂ, ಮಹಾರಾಷ್ಟ್ರದ ನೂತನ ಬ್ರಾಂಚ್ನ ಈ ಒಂದು ಸಮಾಜಕ್ಕೆ ಅರ್ಪಿಸುವಂತ ಒಂದು ಸಂದರ್ಭದಲ್ಲಿ ಉಪಸ್ಥಿಸುವಂತ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳೇ, ಈ ಕಟ್ಟಡದ ಮಾಲಕರಾಗಿರೋ ನವೀನ್ ಶೆಟ್ಟಿ ಅವರೇ, ಎಲ್ಲರ ಕುಟುಂಬಸ್ಥರೇ, ಅಲ್ಲಿರುವ ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ತಮ್ಮ ಒಂದು ಬ್ರಾಂಚ್ ಅನ್ನು ಇವತ್ತು ಉಳ್ಳಾಲದಲ್ಲಿ ನಮ್ಮ ಬೈಲ್ನಾಗಿ ಒಂದು ಪ್ರದೇಶ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಅರ್ಥ ಏನಂತ ಹೇಳಿದ್ರೆ, ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್, ಆರ್ಥಿಕ ಚಲನವಲನ ಈ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು ಬ್ಯಾಂಕ್ ಪ್ರಾರಂಭ ಮಾಡೋದು ಸಂಸ್ಥೆಗಳ ಬ್ಯಾಂಕ್ ಪ್ರಾರಂಭ ಮಾಡೋದಿಲ್ಲ, ಅಲ್ಲಿ ಪೊಟೆನ್ಸ್ ಉಂಟ ಇರುವ ಟ್ರಾನ್ಸಾಕ್ಷನ್ ಆಗ್ತದೆ ನೋಡಿಕೊಂಡೇ ಒಂದು ಸ್ಥಳವನ್ನು ನಿಗದಿಪಡಿಸುವ ವಿಚಾರ ಅಂತ ನೋಡಿಕೊಂಡು ಒಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಒಂದು ಉತ್ತಮವಾದ ಹೆಸರಿರುವಂತಹ ಬ್ಯಾಂಕ್ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ. ಸಂತೋಷ. ಬಹುಶಃ ಇದರಿಂದ ಜನರಿಗೆ ಕೂಡ ಪ್ರಯೋಜನ ಆಗಲಿ, ಬ್ಯಾಂಕ್ ಕೂಡ ಆಗಲಿ, ಊರು ಡೆವಲಪ್ ಆಗೋದು ಮುಂದೆ ಬರುವಂತ ಅವಕಾಶ ಇವತ್ತು ಆಗಲಿ. ಅದ ಕಾರಣ ಬ್ಯಾಂಕಿನ ವಿಶ್ವಾಸ ಉಳಿಸುವ ಕೆಲಸ ಕೂಡ ಜನಸಾಮಾನ್ಯರು ಮಾಡಬೇಕು. ಜನಸಾಮಾನ್ಯರು ಇವತ್ತು ಲೋನ್ ಅಂತ ತೆಗೆದು ಕರೆಕ್ಟ್ ಆಗಿ ಲೋನ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಆ ಬ್ಯಾಂಕ್ನ ವಿಶ್ವಾಸ ಬಂದ್ರೆ ಅದರ ಪ್ರಯೋಜನ ಏನಂತ ಹೇಳಿದ್ರೆ, ಬೇರೆ ಜನಸಾಮಾನ್ಯರ ಅತ್ಯುತ್ತಮವಾದ ಯುವ ಜನಾಂಗ ಬಹಳಷ್ಟು ಯೋಚನೆ ಇರ್ತದೆ, ಆರ್ಥಿಕವಾದ ಕೈಯಲ್ಲಿ ಅವರು ನೇರ ಕೊಡ್ತಾರೆ. ಏನಾದ್ರೂ ಬಹುಶಃ ಬ್ಯಾಂಕಿಂದ ತೆಗೆದು ಸರಿ ಕಟ್ಟದಿದ್ದಲ್ಲಿ ಸರಿದವನಿಗೆ ಕೂಡ ಕೊಡ್ಲಿಕ್ಕೆ 100 ಸಲ ನೋಡುವಂತ ಪರಿಸ್ಥಿತಿ ಇವತ್ತು ಆಗ್ತದೆ. ಅದಕ್ಕೆ ಜನರಲ್ಲೂ ಕೂಡ ಜವಾಬ್ದಾರಿ ಇದೆ. ನಾನು ಬ್ಯಾಂಕ್ನಲ್ಲಿ ಕೂಡ ಹೇಳಿದಿಷ್ಟೇ, ಕೆಲವರು ಬಹಳಷ್ಟು ಅವ್ರದ್ದು ಯೋಚನೆ ಇದೆ, ಆಲೋಚನೆ ಇದೆ, ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರ್ತದೆ, ಆಸ್ತಿ ಕೂಡ ಇರುವುದಿಲ್ಲ ಅಂತ ಹುಡುಕಿಕೊಂಡು ಅಂತ ಯಾರಾದ್ರೂ ಇದ್ದಲ್ಲೇ ಅವನನ್ನು ಪ್ರೋತ್ಸಾಹ ಕೊಡುವಂತ ಕೆಲಸ ನಿಮ್ಮ ಬ್ಯಾಂಕ್ ಮುಖಾಂತರ ಆಗ್ಬೇಕಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಗೆ ನಾನು ಉದಾಹರಣೆ ಕೊಡ್ಬೇಕಾದ್ರೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಬಹಳಷ್ಟು ಉದಾಹರಣೆ ಇರ್ಬೋದು. ನಮ್ಮ ಜಿಂದಾಲ್ನ ಬೆಲ್ಲಾರಿ ಫ್ಯಾಕ್ಟ್ರಿ, ಸ್ಟೀಲ್ ಫ್ಯಾಕ್ಟ್ರಿ, ಈಗ JSW, ಇಟ್ಸ್ ಒನ್ ಆಫ್ ಓಲ್ಡ್ ಫೋರ್ಮೆನ್ಸ್. ಅಲ್ಲಿ 1972 ಶಂಕುಸ್ಥಾಪನೆ ಮತ್ತೆ ಸ್ಟೀಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲಿಲ್ಲ. ಅದರ ನಂತರ ಎಷ್ಟೋ ಜನ ಬೇರೆಯವ್ರು ಬಂದರು. ಅದಕ್ಕೆ ಗವರ್ಮೆಂಟ್ ಸೆಕ್ಟರ್ ವೈಶಾಖಲ್ಲಿ ಪ್ರಾರಂಭ ಆಯಿತು, ಬೇರೆ ಇಲ್ಲಿ ಪ್ರಾರಂಭ ಮಾಡಿದ್ರು ಗವರ್ಮೆಂಟ್, ಆಗ್ತದೆ ಇಲ್ವಾ ಅಂತೇಳಿ. ಮತ್ತೆ ದೊಡ್ಡ ದೊಡ್ಡ ಇಂಡಸ್ಟ್ರಿಸ್ಟ್ ಬಂದು ಸ್ಟೀಲ್ ಅಲ್ಲಿ ದೊಡ್ಡ ಜಾಗ ನೋಡಿಕೊಂಡು ಯಾರು ಇದು ಆಗ್ಲಿಕ್ಕಿಲ್ಲ, ಬರಡು ಭೂಮಿ ಯಾರು ಬರ್ದ ಬಿಟ್ಟು ಹೋದ್ರು. ದೆನ್ ಎಂಕಫಿಲ್ ಸ್ಟೀಲ್ ಫ್ಯಾಕ್ಟ್ರಿ ಕೂಡ ಹೆಂಗ್ ಕೂಡ ಇರಲಿಲ್ಲ, ವಾಸ್ ರನ್ನಿಂಗ್ ದಟ್. ಅವ್ರಿನ ಸಣ್ಣ ಒಂದು ಟರ್ನ್ ಅವರದ್ದು ಅಲ್ಲಿ ಬಂದು ಅದನ್ನ ನೋಡಿ ನಾನು ಇದರಲ್ಲಿ ಟೈಪ್ ಮಾಡ್ತಾ ಹೇಳಿದಾಗ ಯಾವ ಬ್ಯಾಂಕ್ ಮುಂದೆ ಬರಲಿಲ್ಲ ಅಲ್ಲಿ ಕೊಡ್ಲಿಕ್ಕೆ. ಯಾಕೆ ಇದಾಗುದ ಕೊಟ್ಟರು ICICI
ಕೊಟ್ಟು ಇವತ್ತು ಅದೇನಾಗಿದೆ, ಆವತ್ತು ಅವರು ICICI ಸಪೋರ್ಟ್ ಮಾಡಿದ ಕಾರಣ ಇವತ್ತು ಇಟ್ ಇಸ್ ಒನ್ ಆಫ್ ದ ಇಂಡಿಯಾಸ್ ಟಾಪ್ ಮೋಸ್ಟ್ ಫ್ಯಾಕ್ಟ್ರಿ, ಸ್ಟೀಲ್ ಫ್ಯಾಕ್ಟ್ರಿ, ಮತ್ತು ಅದರಿಂದ ಎಷ್ಟು ಉದ್ಯೋಗ ಆಯಿತು. ಇಡೀ ಊರು ಇವತ್ತು ಕಂಪ್ಲೀಟ್ ಓಕೆ ಮುಂದೆ ಬಂದಾಗ ಅಂತ ತಾವು ಗುರುತಿಕೊಂಡು ಒಂದಿಬ್ಬರಿಗೆ ಮುಂದೆ ಬಂದರೆ ಈ ಊರನ್ನೇ ಪರಿವರ್ತನೆ ಮಾಡಿದ ಜ್ಞಾನ ಶಕ್ತಿ, ಬುದ್ಧಿ ಶಕ್ತಿ ಎಲ್ಲ ಪಡೆಯುತ್ತಿದೆ ಇದರಲ್ಲಿ. ಅದಕ್ಕಾಗಿ ಬಹುಶಃ ಯಾಕೆ ನಾನು ಬಹುಶಃ ಇಲ್ಲಿ ನಮ್ಮ ಮೆಡಿಕಲ್ ಕಾಲೇಜು ಕೂಡ ನಮ್ಮ ದೇಲಗಡ ಮೆಡಿಕಲ್ ಚಾರ್ಜ್ ಮಾಡೋ ಕೂಡ ಅವ್ರು ಇದ್ದ ಬ್ಯಾಂಕಿನ ಅಕೌಂಟ್ ಅವರೇ ಮುಂದೆ ಬರಲಿಲ್ಲ, ಇದು ಆಗ್ತದೆ ಇಲ್ವೋ ಲಾಸ್ ಆದ್ಮೇಲೆ. ಆಗ ಮುಂದೆ ಬಂದು ಕೊಟ್ಟದ್ದು DCC ಅವರು. DCC ಬ್ಯಾಂಕ್ ಕೊಟ್ಟ ಕಾರಣ ಅಲ್ಲಿ ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಕಾಲೇಜು ಬಂತು, ಇಡೀ ಊರು ಡೆವಲಪ್ ಆಯಿತು. 5,000 ಜನ ಅಲ್ಲಿ ಕೆಲಸಕ್ಕಿದ್ದಾರೆ. ಸೊ ಬ್ಯಾಂಕಿನವರು ಧೈರ್ಯವನ್ನು ಒಂದು ಫೈನಾನ್ಸ್ ಮಾಡಿದ ಕಾರಣ ಊರ ಪರಿವರ್ತನಾ ಕೆಲಸ ಕೂಡ ಆಗ್ತದೆ. ಸೊ ಅಂತ ಯಾವುದು ಉತ್ತಮ ಇದ್ದರೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಯಶಸ್ವಿ ಮಾಡಿದ್ವಿ, ಊರಿಗೆ ಪ್ರಯೋಜನ ಸಿಗುವಂತ ಆಗಲಿ ಅಂತ ಹೇಳಿಕೊಂಡು ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ದೇವರಸನ ಇದನ್ನು ಮಾಡ್ತಾರೆ. ಮತ್ತು ಬಹುಶಃ ನಮ್ಮ ನವೀನ್ ಶೇಖರ್ ಕುಟುಂಬ ಈಗಲ್ಲ ಹಿಂದಿಂದಲೂ ತಂದೆಲ್ಲ ಬ್ಯಾಂಕಲ್ಲಿ ಇವತ್ತು ಆತ್ಮೀಯರು. ಈ ಊರಲ್ಲಿ ಅತ್ಯುತ್ತಮವಾದೊಂದು ಗೌರವಯುತವಾದ ಒಂದು ತಂದೆಗೆ ವಿಶೇಷವಾದ ಒಂದು ಗೌರವ ಇತ್ತು ಇಡೀ ಊರಲ್ಲಿ. ಅದಕ್ಕೆ ಅತ್ಯಂತ ಸಂತೋಷ. ಉತ್ತಮವಾದ ಮನೆ ಮಾಲೀಕರು ಸಿಕ್ಕಿದ್ದಾರೆ, ಉತ್ತಮವಾದ ಬ್ಯಾಂಕ್ ಕೂಡ ಇದೆ. ಇನ್ನು ಉತ್ತಮವಾದ ಮ್ಯಾನೇಜರ್ ಇದ್ದು ಚೆನ್ನಾಗಿ ಮಾಡಿಕೊಂಡು ಎಲ್ಲ ಕೂಡ ಕರೆಕ್ಟ್ ಆಗ್ತದೆ. ನಾವು ಐ ಆಲ್ವೇಸ್ ಸೇ ಮ್ಯಾನೇಜರ್ ಶುಡ್ ಬಿ ಮ್ಯಾನೇಜರ್, ನಾಟ್ ಎ ಡ್ಯಾಮೇಜರ್ ಅಂತ ಹೇಳಿಕೊಂಡು ಅದಕ್ಕೆ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಉದ್ಘಾಟಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸರ್ ನೀವು ಟೈಮ್ ಕೊಟ್ಟು ಈ ಉಳ್ಳಾಲ ನಮ್ಮ ಹೊಸ ಬ್ರಾಂಚನ್ನು ಇನೋಗ್ರೇಟ್ ಮಾಡಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. Small story behind this branch and the request on the day we decided that we want this branch to be located in this place. When we finalized this center and the premises, I told my Mangalore team, UT Gadar sir should inaugurate this. Let us ensure that we get it inaugurated from UT Gadar sir. And today you have made it, sir, and you have blessed us by coming here for this branch. And my request to you, sir, Ullal is a growing center, Mangalore is a growing center. Recently we had seen per capita income when our Honorable Chief Minister sir was announcing about the per capita income per household, I think. It was first is Bangalore city, next is Dakshin Kannada, Mangalore, third is Udupi. So these coastal districts are growing and Mangalore is one of the darling of investors, global investors I should say. After Bangalore, the highest growth it is happening. I am the in charge for 19 districts of the Karnataka state, starting from Bidar to South Canara. But this is one my biggest business contribution place is this district. I wish my team do well and service should be the differentiating key, nothing else. Okay, the products will be there, success will be there, and as sir rightly said, we should be in a position to judge the person, not the collateral. You have to judge the business, you have to see the cash flows, whether the repayment will come, whether business will happen in this, then you have to go and fund. This will lead the bank also, this will help the local entrepreneur also to grow. Sir, we are definitely here to support the local entrepreneurs, our students, senior citizens by all the banking products and services, and especially for the MSMEs. This area is growing very fast, the MSMEs, and definitely we will serve, sir, and we need your blessing, sir, for the growth of this branch, especially whatever the possible thing from the government accounts or municipal council accounts. We need your help to grow this branch ahead. Thank you, sir. Thank you, and thank you everyone. A special thanks to Manjunath. He is my one of the customers. See, I said MSMEs. He is one of the example. The other day he had sent me one truck photo. He said, sir, whether you help me in future or not, he said, sir, you have helped and you have helped me to set up this MSME. Thank you very much. Thank you, sir. ಖಾದರ್ ಸರ್ ನಮ್ಮ ಒಂದು ಹೆಚ್ಚಿನ UT ಖಾದರ್ ಫರೀದ್ಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಕಟ್ಟಡವನ್ನು ನೀಡಿದಂತ ನವೀನ್ ಚಂದ್ರ ಅವರಿಗೂ ಗೌರವ ಸಲ್ಲಿಸ್ತಿದ್ದಾರೆ ಸರ್.
ವಿಜಿ ಕಾಂಡಿಮೆಂಟ್ಸ್ ನಮ್ಮ ಇಲ್ಲಿಯ ಎಲ್ಲ ಜನರಿಗೆ ಸಿಹಿ ನೀಡಿದೆ ಸರ್. ವಿಜಿ ಕಾಂಡಿಮೆಂಟ್ಸಿನ ಉದಯನ್ ಅವರಿಗೆ ಒಂದು ಪ್ರೀತಿಯ ಕಾಣಿಕೆ ಕಾದಿರ್ ಸರ್. ಸಿಹಿ ಮಾಡುವಂತ ಉದಯನ್ ಅವರು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಒಂದು ಉತ್ತಮ ಗ್ರಾಹಕರು ಹೌದು ಇವರು. ಧನ್ಯವಾದಗಳು ಸರ್. ಮತ್ತೊಮ್ಮೆ Allied and Healthcare Council. So honored to have you here, sir. Take us to say a few words in this auspicious occasion. Bank of Maharashtra, best wishes to be in the branch of Ullal constituency, and it's a nice branch, and I know this branch, Bank of Maharashtra for many years, because through my friends and common friends, and I wish they will do well in this place of Ullal. This is upcoming in the education thing. We have 4 universities and more than 60,000 students in this place. And I think we should bank more on this student sectors also, with the forex card facilities and ATM facilities and home-to-home cash deliveries. So I wish Bank of Maharashtra best of luck. ನಮ್ಮೆಲ್ಲ ಆತ್ಮೀಯರು ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ಖಾದರ್ ಸರ್ ಅವರಿಂದ ಗೌರವಾರ್ಪಣೆ. ಬಹಳಷ್ಟು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮೆಲ್ಲರಿಗೆ ತಲುಪಬೇಕಾದ ಸುದ್ದಿಯನ್ನು ತಲುಪಬೇಕಾದ ರೀತಿಯಲ್ಲಿ ತಲುಪಿಸಿದಂತ ಶಶಿಧರ್ ಅವರು